ಬಾ ಜಗನ್, ಕೂತ್ಕೋ. ಮನೆ ಹುಡ್ಕಕ್ಕೇನು ತೊಂದರೆ ಆಗಲಿಲ್ಲ ತಾನೆ? ತೊಂದರೆ ಏನಾಗಲಿಲ್ಲ. ಅದಿತಿ, ಏನಿದೆ ನಿಮ್ಮ ಪರಿಸ್ಥಿತಿ? ನನ್ನಿಂದ ಇದೆಲ್ಲ ನೋಡೋಕ್ಕಾಗ್ತಿಲ್ಲ. ಏನು ಮಾಡೋದು? ಆ ಕ್ರೂರಿಗಳಿಂದ ಪಪ್ಪನ್ ಕಾಪಾಡ್ಕೊಳ್ಳೋಕ್ಕೆ ಇದ್ಬಿಟ್ರೆ ಬೇರೆ ದಾರಿ ಇರಲಿಲ್ಲ. ಆದರೂ ನಾನಿದ್ದು ನೀವು ಕಷ್ಟಪಡೋ ಹಾಗಾಯ್ತಲ್ಲ ಅಂತ ತುಂಬ ಬೇಜಾರಾಗ್ತಾ ಇದೆ ಅದಿತಿ. ನಮ್ಮ ಬ್ಯಾಡ್ ಟೈಮ್ಗೆ ನೀನು ಯಾಕೆ ಫೀಲ್ ಮಾಡ್ಕೋತೀಯಾ? ಹೀಗೆಲ್ಲ ಆಗಬೇಕು ಅಂತ ಹಣೆಯಲ್ಲಿ ಬರೆದಿತ್ತು, ಅನುಭವಿಸ್ತಾ ಇದ್ದೀವಿ. ನಮ್ಮ ವಿಷಯ ಬಿಡು, ನೀನು ಹೇಗಿದ್ಯಾ? ಹೇಗೋ ಇದೀನಿ ಬಿಡೋ ಅದಿತಿ. ಹೌದು, ನೀನು ಮೀರಾ, ಶಂಕರ, ಪ್ರಿಯಾ ಎಲ್ಲರೂ ಅರೆಸ್ಟ್ ಮಾಡಿಸಿದ್ಯಂತೆ. ಅವ್ರು ಇವಾಗ ಜೈಲಲ್ಲಿ ಇದ್ದಾರಂತೆ, ಹೌದಾ? ಹೌದು ಜಗನ್. ನಿನ್ನ ಧೈರ್ಯನ ಮೆಚ್ಕೋಬೇಕು. ಜೊತೆಗೆ ನಿನ್ನ ಕೈಗೆ ಏಟಾಯ್ತು ಅಂದ್ರು, ಏನಾಯ್ತು ಅದಿತಿ? ಏನಿಲ್ಲ, ಚಿಕ್ಕ ಗಾಯ ಅಷ್ಟೇ, ಸ್ಟಿಚ್ ಹಾಕಿದ್ದಾರೆ. ನಿಮ್ಮ ಫ್ಯಾಮಿಲಿಗೋಸ್ಕರ ನೀನು ನಿಮ್ಮ ಅಮ್ಮನ ಥರ ಕಷ್ಟಪಡ್ತಾ ಇದೆಯಾ. ಯು ಆರ್ ಗ್ರೇಟ್ ಅದಿತಿ. ಜೊತೆಗೆ ನೀನು ಮತ್ತೆ ಓದ್ತಾ ಇದೆಯಾ ಅಂತ ಕೇಳಿ ತುಂಬ ಸಂತೋಷ ಆಯಿತು. ಆದರೆ ಕಾಲೇಜ್ನಲ್ಲಿ ಓದಬೇಕಾದವಳು ಕರೆಸ್ಪಾಂಡೆನ್ಸಲ್ಲಿ ಓದೋ ಹಾಗಾಯ್ತಲ್ಲ ಅಂತ ತುಂಬ ಬೇಜಾರಾಗ್ತಾ ಇದೆ ಅದಿತಿ. ನನ್ನ ಕಣ್ಮುಂದೆ ನೀನು ಇಷ್ಟೆಲ್ಲ ಕಷ್ಟಪಡ್ತಾ ಇದ್ರು ನನ್ನಿಂದ ಏನೂ ಮಾಡೋಕ್ಕಾಗ್ತಿಲ್ವಲ್ಲ ಅಂತ ಬೇಜಾರಾಗ್ತಿದೆ ಅದಿತಿ. ಅದಿತಿ, ನೀನೇನು ಯೋಚನೆ ಮಾಡಬೇಡ, ನಾನು ನಿನ್ನನ್ನು ಓದಿಸ್ತೀನಿ. ನಾಳೆಯಿಂದ ನೀನು ಕಾಲೇಜಿಗೆ ಬಾ. ಅದೆಲ್ಲ ಏನು ಬೇಡ ಜಗನ್, ಅಲ್ಲಿ ಬಂದು ಓದೋದನ್ನೇ ನಾನು ಮನೇಲಿ ಕೂತ್ಕೊಂಡು ಓದ್ಕೋತಾ ಇದ್ದೀನಿ. ನೀನು ಈ ವಿಷಯದಲ್ಲಿ ಯಾರ ಹತ್ರನೂ ಸಹಾಯ ತಗೊಳ್ಳೋದಿಲ್ಲ ಅಂತ ಗೊತ್ತಿದ್ದು ನಾನು ನಿನ್ನ ಹತ್ರ ಕೇಳ್ತಾ ಇದ್ದೀನಲ್ಲ, ನಾನೆಂತ ದಡ್ಡ ನೋಡು. ಯಾಕೆ ಹೀಗೆಲ್ಲ ಮಾತಾಡ್ತೀಯ ಜಗನ್? ಸಂದರ್ಭಕ್ಕೆ ತಕ್ಕ ಹಾಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅಷ್ಟೇ. ಸಹಾಯ ಬೇಕು ಅಂತ ಅನ್ಸಿದ್ರೆ ಖಂಡಿತವಾಗ್ಲೂ ನಿನ್ನ ಕೇಳ್ತೀನಿ. ಅಂಥ ಸಮಯ ಏನಾದರೂ ಬಂದರೆ ನಿನಗೋಸ್ಕರ ನನ್ನ ಪ್ರಾಣನಾದರೂ ಕೊಡ್ತೀನಿ ಅದಿತಿ. ಅದು ನನಗೆ ಗೊತ್ತು ಜಗನ್. ಕುಡಿಯೋಕೆ ಒಂಚೂರು ನೀರು ಕೊಡ್ತೀಯಾ? ಅಯ್ಯೋ, ನೀರು ಖಾಲಿ ಆಗೋಗಿದೆ, ಒಂದು ನಿಮಿಷ ಇರು, ನಲ್ಲಿಲಿ ಹಿಡ್ಕೊಂಬರ್ತೀನಿ. ಇಲ್ಲಿಗೆ ಯಾಕೋ ಬಂದಿದ್ಯಾ? ಇಷ್ಟಕ್ಕೆಲ್ಲ ಕಾರಣ ನೀನೇ. ಯಾಕೋ ಬಂದೆ ಇಲ್ಲಿಗೆ? ಬಾಬಾ, ಏಯ್, ಮಾತಾಡಬೇಡ. ಎಂತ ಗುಳ್ಳೆ ನರಿ ಅಂತ ಇವ್ರಿಗೆಲ್ಲ ಗೊತ್ತಿಲ್ಲದೆ ಇರ್ಬೋದು, ಆದ್ರೆ ನನಗೆ ಚೆನ್ನಾಗಿ ಗೊತ್ತು. ನನಗೆ ಹುಷಾರಿಲ್ಲರೋ ಸಮಯ ನೋಡ್ಕೊಂಡು ಕೊಂಚಾಕೊಂಡು ಇಲ್ಲಿಗೆ ಬಂದಿದ್ಯಾ? ನಿನ್ನ ಬಿಡಮ್ಮ. ಅಣ್ಣ, ಇವ್ರು ಮುಂಚಿನ ತರ ಅಲ್ಲ, ತುಂಬಾ ಬದಲಾಗಿದ್ದಾರೆ. ಕವಿತಾ, ಇನ್ ಒಂದೇ ಒಂದು ಮಾತು ಕೂಡ ಆಡ್ಬೇಡ. ಬೇಕಿದ್ರೆ ಜೀವನ ಪೂರ್ತಿ ನಾನು ನಿನ್ ಸಾಕ್ತೀನಿ, ಆದ್ರೆ ಇಂಥ ಗಂಡ ಮಾತ್ರ ಬೇಡ. ಬಿಡಮ್ಮ. ಪಪ್ಪ, ಪ್ಲೀಸ್ ದುಡುಕ್ ಬೇಡ. ನಾನು ಹೇಳೋದನ್ನ ಒಂದ್ ನಿಮಿಷ ತಾಳ್ಮೆಯಿಂದ ಕೇಳು. ಅದಿತಿ, ನಿಂಗೆ ಬಗ್ಗೆ ಏನೂ ಗೊತ್ತಿಲ್ಲ. ತಂಗಿ ಗಂಡ ಅಂತ ಹೇಳ್ಕೊಳಕ್ಕೆ ನನಗೆ ನಾಚಿಕೆ ಆಗುತ್ತೆ. ಬದುಕಿದ್ದಷ್ಟು ನಾವು ಬರೀ ತೊಂದ್ರೆನೆ. ನೋಡು, ಇವತ್ತಿ ನನ್ನ ಮಗನ ಸಾಯಿಸೇ ಬಿಡ್ತೀನಿ. ದಾರಿ ಬಿಡು. ನಿನ್ ಮಾವ ಮಾಡಿರೋ ಹೋರಾಟದ ಬಗ್ಗೆ ಕೇಳಿದ್ರೆ ನೀನೇ ನನ್ನ ತಂಗಿ ಗಂಡ ಅಂತ ಹೆಮ್ಮೆಯಿಂದ ಹೇಳ್ಕೊತ್ಯ. ಅದಿತಿ, ನೋಡು, ನಾನು ಹೇಳ ಸ್ವಲ್ಪ ಕೇಳು. ಇವನೊಬ್ಬ ದೊಡ್ಡ ಮೋಸ್ಗಾರ, ನಾಟಕ ಆಡ್ಕೊಂಡು ನಿಮ್ಗೆಲ್ಲ ನಂಬಿಸಿದಾನಷ್ಟೇ. ಇವನು ಮಾಡಿರೋ ಕಚಡ ಕೇಳಿಸ್ಕೊಳ್ಳೋ ನಿನಗೆ ಗೊತ್ತಿಲ್ಲ ಅಷ್ಟೇ.
ಬೆನ್ ಹಿಂದೆ ಏನ್ ನಡೀತು ಅನ್ನೋದು ನಿನಗೆ ಗೊತ್ತಿಲ್ಲ. ಅದಕ್ಕೆ ನೀನ್ ಹೀಗೆಲ್ಲ ಮಾತಾಡ್ತಿದ್ಯಾ. ಮೊದ್ಲು ಅದನ್ನ ತಿಳ್ಕೊ ಪಪ್ಪ. ಅತಿಥಿ ಹೇಳಿದ್ರೆ ಅರ್ಥ ಆಗ್ತಿರಲ್ವಾ? ಅಯ್ಯೋ ಅಣ್ಣ ಅಣ್ಣ ಅವ್ರು ಬಿಡಣ್ಣ ಅಣ್ಣ. ಅಮ್ಮ ರಾಘವ ನೀನು ಯಾವುದನ್ನ ಸತ್ಯ ಅಂತ ತಿಳ್ಕೊಂಡಿದ್ಯೋ ಅದು ಸುಳ್ಳು. ಯಾವುದನ್ನ ಸುಳ್ಳು ಅಂತ ತಿಳ್ಕೊಂಡಿದ್ಯೋ ಅದೇ ಸತ್ಯ. ಅಷ್ಟೇ ಅಲ್ಲ ಕಣೋ, ನಾವೆಲ್ಲ ಜೀವಂತವಾಗಿದ್ದೀವಿ ಅಂತಂದ್ರೆ ಅದಕ್ಕೂ ಕಾರಣ ಇವನೇ. ಹೌದು ಪಪ್ಪ, ಇಷ್ಟಕ್ಕೆಲ್ಲ ಕಾರಣ ಮಾವ ಅಲ್ಲ, ಆ ಮೀರಾ ಮತ್ತೆ ಶಂಕರ. ನಾನು ಹೇಳ್ತಿರೋದು ಸತ್ಯ ಪಪ್ಪ. ಹಸುವಿನ ವೇಷ ಹಾಕೊಂಡು ಬಂದು ನಮ್ಮನ್ನೆಲ್ಲ ಕೊಲ್ಲೋಕೆ ಬಂದಿರೋ ಹುಲಿಗಳು ಕಣ ಅವರು. ಪ್ರೀತಿಯನ್ನು ನಾಟಕ ಆಡಿ ನಮ್ಮನ್ನ ನಂಬಿಸಿ ನಮ್ಮ ಕುತ್ತಿಗೆ ಕೊಯ್ದ ಕಟ್ಕರು ಕಣ ಅವರು. ಹೌದಣ್ಣ, ಮೆಡಿಸಿನ್ ಅನ್ನೋ ಹೆಸರಲ್ಲಿ ಡ್ರಗ್ಸ್ ಅನ್ನು ವಿಷ ಕೊಟ್ಟು ನಿನ್ನ ಈ ಸ್ಥಿತಿಗೆ ತಂದ್ರು. ಅಷ್ಟೇ ಅಲ್ಲ ಬಾಬಾ, ಆ ಪ್ರಿಯಾ ಮೀರನ್ ಜೊತೆ ಸೇರ್ಕೊಂಡು ನಿನ್ನ ಆಸ್ತಿ ಎಲ್ಲ ಹೊಡೆಯಕ್ಕೆ ಪ್ರಯತ್ನ ಪಟ್ಟರು. ಅಷ್ಟೇ ಮಕ್ಕಳನ್ನೆಲ್ಲ ಬೀದಿಗೆ ಹಾಕಿದ್ರು. ವಯಸ್ಸಾದವರು ಅಂತಾನು ನೋಡ್ದೆ, ಅಮ್ಮನ ಕೈಲಿ ಮಾಡಬಾರ್ದು ಕೆಲಸ ಮಾಡ್ಸದ್ಲು ಆ ಮೀರಾ. ಲಕ್ಷ್ಮಿ ಬದುಕಿರೋವರೆಗೂ ಒಂದು ಕೆಲಸನೂ ಮಾಡದೇ ಇದ್ದ ಅದಿತಿ ಕೈಲಿ ಮೀರಾ ಅಡಿಗೆ ಕೆಲಸದಿಂದ ಮನೆ ಕೆಲಸದವರೆಗೂ ಎಲ್ಲ ಕೆಲಸನೂ ಮಾಡಿಸ್ತಿದ್ಲು ಕಣೋ. ಕಾಲೇಜ್ಗೆ ಹೋಗ್ತಿದ್ದ ಅದಿತಿನ ಕಾಲೇಜ್ ಬಿಡಿಸಿ ಚಿತ್ರ ಹಿಂಸೆ ಕೊಡ್ತಿದ್ಲು ಕಣೋ. ನನಗೆಲ್ಲ ಗೊತ್ತಾಯ್ತು ಅಂತ ಗೊತ್ತಾದ್ರು ಇಷ್ಟೆಲ್ಲ ನಾಟಕ ಆಡ್ತಿದ್ಯಲ್ಲ, ಭಯನೇ ಇಲ್ವಾ ನಿನಗೆ? ನಾನು ಯಾಕೋ ಭಯ ಪಡಬೇಕು? ನನ್ನ ಜೀವನ ಹಾಳು ಮಾಡಿದ್ದು ನೀನು ಭಯ ಪಡಬೇಕು.